ಜಮೀನುಗಳೆಲ್ಲವೂ ಕೂಡ ಕೆರೆಯಂತಾಗಿದೆ, ರಸ್ತೆಗಳೆಲ್ಲವೂ ನದಿಗಳಂತಾಗಿವೆ. ಹಾರುಗುಪ್ಪ ಗ್ರಾಮದ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ನೀರು ಹರಿತಾ ಇರುವಂಥದ್ದು ಜಲಾವೃತಗೊಂಡಿದೆ. ಕೆಲವೆಡೆ ರಸ್ತೆ ಮೇಲಿಂದ ಧುಮುಕಿ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡುವಂತಹ ಸ್ಥಿತಿ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ದಿನಾಂಕ 8ರಿಂದ 10ನೇ ತಾರೀಕುವರೆಗೂ ಕೂಡ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದೇ ರೀತಿಯಾಗಿ ಸವದತ್ತಿಯ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಭಾರಿ ಮಳೆ ಆಗ್ತಾ ಇರುವಂಥದ್ದು, ವಾಹನ ಸವಾರರು ಪರದಾಡುವಂತಹ ಸ್ಥಿತಿ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದೇ ರೀತಿಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಲವೆಡೆ ರಸ್ತೆಗಳೆಲ್ಲವೂ ಜಲಾವೃತಗೊಂಡಿರುವಂಥದ್ದು, ಕೆರೆಗಳಂತೆ ನದಿಗಳಂತೆ ತುಂಬಿ ಹರಿತಾ ಇರುವಂಥದ್ದು ರಸ್ತೆಗಳೆಲ್ಲವೂ. ಹಲವು ಹಳ್ಳಿಗಳ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಮಾನ್ಸೂನ್ ಮಳೆ ಬರ್ತಾ ಇರೋದ್ರಿಂದ ಮುಂದೆ ಒಂದು ಒಳ್ಳೆ ಬೆಳೆ ತೆಗಿಬಹುದು ಅನ್ನೋ ಮಂದಹಾಸ ಕೂಡ ರೈತರಲ್ಲಿ ಮೂಡಿರುವಂಥದ್ದು. ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ